ನೋಡ್ರಿ, ನಮ್ಮ ಶಾಸಕರಿಗೆ ಹುಚ್ಚಿಡ್ದು ಯಾವುದೇ ನಿರ್ಧಾರ ನೀವು ಕೈಗೊಳ್ತೀರಿ ಅಂದ್ರೆ ಅದು ಮತಕ್ಷೇತ್ರದ ಜನರ ಅಭಿಪ್ರಾಯ ಆಗಿರಬೇಕು. ಒಂದನೇದ್ದು, ನಮ್ಮ ಮತಕ್ಷೇತ್ರಕ್ಕೆ ಪೂರಕವಾಗಿರಬೇಕು. ಎರಡನೇದ್ದು, ಇವರು ಆ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಏನಾದ್ರೂ ಮತಕ್ಷೇತ್ರದ ಜನರಿಗೆ ಕೇಳಿದ್ರೆ ಇಲ್ಲ, ತಮಗೆ ಅಧಿಕಾರ ಸಿಗಲ್ಲ ನನ್ನ ರಾಜೀನಾಮೆ ಕೊಟ್ಟರು. ಅದೇ ಜನರ ಅಭಿವೃದ್ಧಿಗಾಗಿ ನೀವೇನಾದ್ರೂ ನನಗೆ ಹೆಚ್ಚಿಗೆ ಹಣ ಬೇಕು ಅಭಿವೃದ್ಧಿಗಾಗಿ ಅಂಥೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ರಾಜೀನಾಮೆ ಕೊಟ್ಟರೆ ಇಲ್ಲ, ನೀವು ಮಂತ್ರಿಗಿರಿ ಮಾಡ್ಕೊಳಕ್ಕ. ಆದ್ರೂ ನಮ್ಮ ಮತಕ್ಷೇತ್ರದ ಜನರ ಮನಸ್ಥಿತಿ ಹೆಂಗದಪ್ಪ ಅಂತಂದ್ರೆ, ನಮ್ಮ ಏನು ಇಂಡಿ ಮತಕ್ಷೇತ್ರಕ್ಕೆ ಸ್ವಾತಂತ್ರ್ಯ ನಂತರ ಇನ್ನೂ ತನ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಸಿಗಲಿ ಅನ್ನೋದು ಆಶೆ ಜನರದು ಐತಿ, ನಂದು ಕೂಡ ಐತಿ. ಆದರೆ ಸರ್ಕಾರ ಕೊಟ್ಟಿಲ್ಲ. ಆ ಸರ್ಕಾರದ ವಿರುದ್ಧ ನಾವು ಏನು ಮಾಡಬೇಕು ಅದನ್ನು ನಾವು ಮಾಡುವಂಥ ಇದ್ರಾಗಿದ್ದೆವು. ಆದರೆ ಇವರು ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಮಾಡ್ಲಕತ್ತಕ್ರೆ ನಾವು ಯಾರು ಹೆಚ್ಚಿಗೆ ಬೆಂಬಲ ಮಾಡಿಲ್ಲ. ಅವ್ರ ಫಾಲೋವರ್ಸ್ ಮಾಡ್ತಾರೆ, ಅದನ್ನು ಐತಿ, ಆದರೆ ಅವ್ರಿಗೂ ನಮ್ಮದು ಬೆಂಬಲ ಐತಿ. ಆದರೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು, ನಾವು ಹಾಕಬೇಕಾಗಿತ್ತು, ಮತದಾರರು, ಆ ಕ್ಷೇತ್ರದ ಜನ ಹಾಕಬೇಕಾಗಿತ್ತು. ಆದರೆ ಇವರು ನನ್ನಟ್ಟು ಶಾಣೆ ಯಾರು ಇಲ್ಲ ಅಂತೇಳಿ ಇವ್ರು ಹೋಗಿ ನಮ್ಮ ಕ್ಷೇತ್ರಕ್ಕೆ ಏನು ಮಂತ್ರಿ ಸ್ಥಾನ ಸಿಗೋವಂಥದ್ದು ಅವಕಾಶವನ್ನು ವಂಚಿತರನ್ನಾಗಿ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಯಶವಂತರೇಗೌಡ್ರಿ. ತಮ್ಮ ವೈಯಕ್ತಿಕ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕೆ ಹೋಗಿ ಅಲ್ಲಿ ಇಲ್ಲಿ ರೊಕ್ಕ ಕೊಟ್ಟು ಏನೇನೋ 108 ಡಂಬರಾಟ ಮಾಡಿಸಿ ಸಿಕ್ಕಾಪಟ್ಟೆ ಬಸ್ಗಳದಾಗ ಮಂದಿಗೆ ಜನರಿಗೆ ತುಂಬ್ಕೊಂಡು ಹೋಯ್ದು. ಮರೆಯ ನೀ ಯಾಕೆ ರೊಕ್ಕ ಕೊಟ್ಟು ನಮ್ಮ ಬಗ್ಗೆ ಬಸ್ ಮಾಡ್ತೀವಿ ಮರೆ? ನಾವು ಅರೆಬತ್ತಿಲೆ ಮೆರವಣಿಗೆ ಪಾದಯಾತ್ರೆ ಹೋಗ್ತಿದ್ದೇವೆ ನಾವು ಬೆಂಗಳೂರು ವಿಧಾನಸೌಧ. ನಾವು ಹೋರಾಟದ ಹಿನ್ನೆಲೆ ಬಂದಂಥ ಈ ಭೀಮಾ ತೀರದ ಏನು ಭೀಮಾ ನದಿಯ ನೀರನ್ನು ಕುಡಿದಂಥ ಜನ ಇದ್ದೆವು. ಯಾರೂ ನಮಗೆ ಹೋರಾಟವನ್ನು ಕಲಿಸುವ ಅವಶ್ಯಕತೆ ಇಲ್ಲ. ನೀ ಹೇಳಬೇಕು, ನಾವು ಹಿಂಗೆ ಮಾಡಬೇಕಂತ ನಾವು ಮಾಡುವಂಥ ಇದ್ರಾಗ ಇದ್ದೆವು. ಆದರೆ ಇವರು ಏನಪ್ಪ ಅಂತಂದ್ರೆ, ನಾನು ಅನ್ನುವ ಒಂದು ಅಹಮ್ಮಿನಿಂದ ನಮ್ಮ ಮತಕ್ಷೇತ್ರಕ್ಕೆ ಏನು ಈ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ಅದನ್ನು ನಮ್ಮ ಶಾಸಕರೇ ಕಳ್ಕೊಂಡಿದ್ದಾರೆ. ಮತ್ತು ನಮ್ಮ ಮತಕ್ಷೇತ್ರದ ಜನರಿಗೂ ಇದು ವಂಚನೆ ಮಾಡ್ದಂಗೆ. ನಮ್ಮ ಮತಕ್ಷೇತ್ರ ಸಿಗ್ತಿತ್ತು, ಯಶವಂತರೇಗೌಡರು ಆಗ್ತಾರೋ, ಅವ್ರು ಆಗ್ತಾರೋ, ಇವ್ರು ನಮ್ಮ ಮತಕ್ಷೇತ್ರದ ಜನರಿಗೆ ಒಳ್ಳೇದಾಗ್ತಿತ್ತು ಮಂತ್ರಿ ಆಗಿದ್ರೆ. ಅಲ್ಲ, ನೀವು ಕುಡಾಕರ್ ಕೇಳಿದ್ರೇನಪ್ಪ, ನೀವು ದೊಡ್ಡ ಏನು ನಾನು ನುಡಿದಂತೆ ನಡೆದೀನಿ ಅಂತೇಳಿ, ಮತ್ತು ಎಲ್ಲಿಪ್ಪ ನುಡಿದು ನಾಲಿಗೆ ಎಲ್ಲದ? ಈಗ ನುಡಿದಂತೆ ರಾಜೀನಾಮೆ ಕೊಟ್ಟು ನಾ ಹೆಣ್ಣು ತಗೊಳ್ಳಲ್ಲ ಯಾವುದೇ ಕಾರಣಕ್ಕೂ. ಮತ್ತು ಯಾಕೆ ಹೊಳೆ ಬಿಡಿದ್ರಿ? ಜನರುಗಳನ್ನ ತಗೊಂಡಿನಿ ಅಂತ ಹೇಳ್ತೀನಿ. ಮತ್ತು ನೀವು ನುಡಿದ್ರಿ ಯಾಕೆ? ಸಚಿವ ಬೇಡ, ಮತ್ತು ಸಚಿವ ಸ್ಥಾನ ಬೇಡಪ್ಪ ಅಂತಂದ್ರೆ ನೀ ಶಾಸಕ ಸ್ಥಾನ ಬಿಡುವಲ್ಲ. ಜನರ ಪ್ರೀತಿ ನಿನಗೆ ನಾವು ಎದಿದಾಗ ಇಟ್ಕೊಂಡು ಮೆರವಣಿಗೆ ಮಾಡ್ತೀವಿ. ನಿನಗೆ ರಾಜೀನಾಮೆ ಮಾಡು, ಮಾಡಿದಿಲ್ಲ ಅದಕ್ಕೆ ಬದ್ಧತೆಯಿಂದಿರು. ನಮ್ಮ ಒಬ್ರು ಕಳ್ಯಕ್ಕೆ ಹೋಗ್ಬೇಡ. ನಮ್ಮ ಮತಕ್ಷೇತ್ರವು ನಾಲಿಗೆ ಅದಲ್ಲಪ್ಪ, ಮತಕ್ಷೇತ್ರ ಜನರಿಗೆ 2 ನಾಲಿಗೆ ಅದನ್ನ ಕೇಳ್ತಾರೆ, ಮತ್ತು ಅವ್ರು ಪ್ರಶ್ನೆ ಮಾಡ್ತಾರೆ. ಆಯಾಗ ನಾವೇನು ಉತ್ತರ ಕೊಡಬೇಕು? ಅವ್ರ ಶಾಸಕರೇ ಅಂದ್ರೆ ನಾವು ಪ್ರಜೆಗಳು ನಾವೇನು ಮಾಡಬೇಕು? ಇವಾಗ ಹೇಳಿದ್ರೆ ದಶಕಗಳಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ ಇಂಡಿ ತಾಲೂಕಿಗೆ. ನೋಡ್ರಿ, ಮೂರ್ಖದನ ಮೇಲೆ ನೀ ಆರಿಸಿ ಬಂದದ್ದು ವಾಸ್ತುವಿಂದ ಬಂದಿಲ್ಲ, ಜನರ ಮತಗಳಿಂದ ಬಂದಿ. ಎಂಥ ಮೌಢ್ಯಾಚರಣೆ ಮಾಡುವಂಥ ಆ ನೀಚ ಮನಸ್ಥಿತಿ ನಾವು ಇದ್ದಿದ್ದಿ, ಆ ದೇವ್ರ ಮೇಲೆ ಹಾಕ್ತಿ. ಈ ಶಾಸಕ ಏನು ವಾಸ್ತು ಸರಿ ಇಲ್ಲತ್ತ. ಮತ್ತು ವಾಸ್ತು ಸರಿ ಇಲ್ಲ ಅಂದ್ರೆ ಹುಟ್ಟದ ಹೆಂಗೆ? ನೀ ಅಲ್ಲಿ ಎಂತಿಂಥ ಕ್ರಾಂತಿ ಪುರುಷರು ಹುಟ್ಟ್ಯಾರಲ್ಲಿ. ಸಿದ್ಧಲಿಂಗ ಮಹಾರಾಜರು ಹುಟ್ಟಿದ್ದಾರೆ. ಎಂತಿಂಥವ್ರಿಗೆ ಅಂತಿಂಥ ಈ ಬಹುಶಃ ನಮ್ಮ ಜಿಲ್ಲೆದಾಗ ಜಗಜ್ಯೋತಿ ಬಸವಣ್ಣನವ್ರನ್ನ ಹೊರತುಪಡಿಸಿದ್ರೆ ರಗಡ ಕ್ರಾಂತಿ ಪುರುಷರು ಹುಟ್ಟಿದ್ದಾರೆ. ಅದಕ್ಕೆ ಇವರು ಸುಮ್ಮನೆ ಏನಾರೆ ಅಲ್ಲಿ ಏನಪ್ಪ ನಮ್ಮ ಮತಕ್ಷೇತ್ರದ ಪೂರಾ ಅಬ್ರು ಕಳೆದಿಟ್ಟಂಥ ವ್ಯಕ್ತಿ ಅಂದ್ರೆ, ಈ 75 ವರ್ಷದ ಈ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ಮತಕ್ಷೇತ್ರದ ಅಬ್ರು ಕಳೆದಂಥ ವ್ಯಕ್ತಿ ಅಂದ್ರೆ ಯಶವಂತರೇಗೌಡ. ಇಂಡಿ ಮತಕ್ಷೇತ್ರಕ್ಕೆ ಆಯಿತು, ಎಲ್ಲಿ ಕಡಿಸಿ ಆ ರೊಕ್ಕ ಎಲ್ಲಿ ಹೋದವು, ಯಾವ ಹೆಡ್ಡಿಗೆ ಜಮಾ ಆಯಿತು, ಎಲ್ಲಿ ಖರ್ಚಾಯಿತು ಅಷ್ಟು ಹೇಳೋ ನೈತಿಕತೆ ಇದ್ರೆ ಎಷ್ಟು? 53,000 ಕೋಟಿ. 3,000 ಕೋಟಿ. 3,000 ಕೋಟಿ ಆ ಮತಕ್ಷೇತ್ರದಾಗ ನಾವು ರೊಕ್ಕ ಪೂರ ಹಂಚದೇವು ಅಂದ್ರೆ, ನೆಲದ ಮೇಲೆ ಇಟ್ಟು ಅದು ಹಾಸಿಗೆ ಮಾಡಿದೆವು ಅಂದ್ರೆ ನಮಗೆ ಎಲ್ಲಿ ಜಾಗ ಸಿಗಲ್ಲ. ಇನ್ನೂ ಮಾತ್ರ ಕುಳಿತಾವೆ. ಅಲ್ಲ, ನಾಲ್ಕಣ್ಣ ಭಾಗ ಇವ್ರಿಗೆ ಸಂಬಂಧ ಬೀಳಲ್ಲ. ನಾಲ್ಕಣ್ಣ ಅದು ಮೀಸಲು ಕ್ಷೇತ್ರ ಐತಿ, ಅಲ್ಲಿ ಅಭಿವೃದ್ಧಿ ಮಾಡ್ತಾರೋ ಬಿಡ್ತಾರೋ ಅದು ಶಾಸಕರಿಗೆ ಬಿಟ್ಟದ್ದು. ಅಲ್ಲಿದು ಪ್ರಶ್ನೆ ಇಲ್ಲ. ಇನ್ನೂ ಆದ್ರೂ ನಾವು ಅದನ್ನು ಮನವಿ ಮಾಡ್ಕೊಂಡೀವಿ. ನಾಲ್ಕಣ್ಣ ಮತಕ್ಷೇತ್ರದ ಏನು ಪರಿಶಿಷ್ಟ ಜಾತಿಯ
ಇಂಡಿ ಗ್ರಾಮದ ಏನು ಒಬ್ಬ ಪರಿಶಿಷ್ಟ ಜಾತಿಯ ಕಟ್ಟ ಕಡೆಯ ವ್ಯಕ್ತಿ, ಪರಿಶಿಷ್ಟ ಜಾತಿಯಲ್ಲಿ ಏನು ವಿಭಾಗಗಳಲ್ಲವಲ್ಲ ಅದ್ರಾಗ ಕಟ್ಟ ಕಡೆಗೆ ನಿಂತಹ ಒಬ್ಬ ವ್ಯಕ್ತಿಗೆ ಸಾಮಾಜಿಕ ನ್ಯಾಯ ಕೊಡ್ರಿ ಅಂತೇಳಿ ಈ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಈ ಮತಕ್ಷೇತ್ರ ಅಲ್ಲ, ಅಭಿವೃದ್ಧಿ ಆಗಿದ್ದಪ್ಪ ಅಂತಂದ್ರೆ ರೋಡ್ಗಳು ನೋಡ್ರಿ, ಅಭಿವೃದ್ಧಿ ಉಳ್ಕೋದಂತೂ ಬಿಟ್ಟು ಬಿಡ್ರಿ. ಬರೀ ಇವರು ಅಭಿವೃದ್ಧಿ ಏನು ಮಾಡ್ಯಾರಪ್ಪ ಅಂತಂದ್ರೆ ತಮಗೆ ಎಷ್ಟು ಬೇಕು ಕಮಿಷನ್ ಅಟ್ಟು ತೋಲಕ್ಕೆ ಚಾಲು ಮಾಡ್ಯಾರ. ಅಭಿವೃದ್ಧಿ ಆಗ್ಯದಪ್ಪ ಅಂತಂದ್ರೆ ಅದೇ ಅವರೊಬ್ಬರೇ ಅಭಿವೃದ್ಧಿ ಆಗ್ಯಾರ. ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಯಾರ ಕೋಟಿಗಟ್ಟಲೆ. ಇವ್ರು ಇನ್ನೂ ತನ 3 ಇಲೆಕ್ಷನ್ 4 ಇಲೆಕ್ಷನ್ ಮಾಡಿದ್ರು MLA ಮತ್ತು ZP ಬಿಟ್ಟು ಇನ್ನೂ ತನ 1 ಇಂಚು ಜಾಗ ಮಾರಿಲ್ಲ ಇವರು ಇನ್ನೂ ಆಸ್ತಿ ವೈಡ್ ಹಾಕೋತೆ ಹೊಂಟೈತಿ. ಎಲ್ಲಿದು ಬರ್ಲತ್ತೈತಿ ರೊಕ್ಕದು? ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಮತಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಇವ್ರ ಮತಕ್ಷೇತ್ರದಾಗ ಅಸ್ಪೃಶ್ಯತೆ ಜಾಸ್ತಿ ಐತಿ. ಮಂದಿರಗಳದಾಗ ಪ್ರವೇಶ ಇಲ್ಲ ನಮ್ಮ ಜನರಿಗೆ. ಕಟಿಂಗ್ ಅಂಗಡಿದಾಗ ಕಟಿಂಗ್ ಮಾಡೋದಿಲ್ಲ. ಚಹಾ ಹೋಟೆಲ್ದಾಗ ನಮ್ಗೆ ಪ್ರತ್ಯೇಕವಾದ ಕಪ್ಪಿನಲ್ಲಿ ಚಹಾ ಕೊಡ್ತಾರೆ. ಇವೆಲ್ಲ ಭಾಳ ಅದಾವ. ಆಮೇಲೆ ನಮ್ಮ ಜನರಿಗೆ ಎತ್ತಿ ನೀರು ಹಾಕ್ತಾರೆ. ಅವು ನನ್ನ ಬಳಿ ಇನ್ನೂ ವಿಡಿಯೋಗಳದಾವ, ಆಮೇಲೆ ರಿಲೀಸ್ ಮಾಡ್ತೀನಿ. ಇದನ್ನೆಲ್ಲ ತಾವು ಪ್ರಶ್ನಿಸಬಹುದಾಗಿತ್ತಲ್ಲ ಸರ್? ಏನ್ರಿ ಇದನ್ನೆಲ್ಲ ತಾವು ಅಲ್ಲ, ನಾ ಮಾಧ್ಯಮದ ಮುಖಾಂತರ ಮಾಡ್ಕೊಂಡಿನಲ್ರಿ. ಶಾಸಕರಿಗೆ ಮಾಧ್ಯಮದ ಮುಖಾಂತರ ನಾವು ಹೇಳೇ ಬಿಟ್ಟಿವಲ್ರಿ, ರಗಡ್ಸಲ ಹೇಳಿ. ಹೇಳಿದ್ದೀರಿ. ಅವ್ರು ಮುಂದೆ ಕೂತಾಕ್ರೆ ಹೇಳಿನ್ರಿ ನಾ ಅಸ್ಪೃಶ್ಯತೆ ಐತ್ರಿ ಅಂತೇಳಿ. ಅವರು ಈ ಅಸ್ಪೃಶ್ಯತೆ ನಿವಾರಣಾ ಒಂದು ಕಾರ್ಯಕ್ರಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ದಲಿತ ಸಂಘರ್ಷ ಸಮಿತಿಯವರು ಕೂಡ ಮಾಡಿದ್ರು ಇಂಡಿಯಾಗ. ಅವಾಗ SP ಅವ್ರನ್ನೂ ಇದ್ರು, DC ಅವರು ಇದ್ರು ಮತ್ತು ಶಾಸಕರು ಇದ್ರು. ಆಳಾಗ ಹೇಳಿದೆ ನಾ, ಅನ್ಟಚಬಿಲಿಟಿ ಅಂದ್ರೆ ಹೆಂಗಿರ್ತತ್ತ ಮಕ್ಕಳಿಗೆ, ಶಾಲಾ ಮಕ್ಕಳಿದ್ದು ಮುಂದೆ ಅನ್ಟಚಬಿಲಿಟಿ ಅಂದ್ರೆ ಯಶವಂತರ ಗೌಡ್ರ ಊರಾಗ ಐತಿ. ಹೆಂಗೈತಿ ಅಪ್ಪ ಅಂತಂದ್ರೆ ಚಾ ಕಪ್ಪ ಇವ್ರು ನಮ್ಮ ಜನರಿಗೆ ಕೊಡಲ್ಲ, ಇವ್ರು ತಮ್ಮ ಚಾ ಕಪ್ ತಾವೇ ತೊಳ್ಕೊಂಡು ಕುಡಿಬೇಕು. ಈಗ ತೊಳ್ಕೊಂಡು ಕುಡಿಯೋ ಬದಲಾಗಿ ಈಗ ಪ್ಲಾಸ್ಟಿಕ್ ಯೂಸ್ ಮಾಡ್ಲಾಗತ್ತಾರೆ. ಶಾಸಕರ ಉತ್ತರ ಏನಾಗಿತ್ತು ಸರ್ ಅವಾಗ? ಇಲ್ಲ, ಅಲ್ಲಿ ಏನು ಕಬರಾರಿ ನಿಂಬಿ ಕಣ್ಣು ತೊಗೊಂಡು ಹಿಂಗೆ ಕಣ್ಣು ತಿರುಗಿಸಿ ನೀ ಹೇಳು ಐತೇನೋ ಅನ್ನೋ ನಮ್ಮ ಕೂತಂತ ಈ ದಲಿತ ಸಂಘರ್ಷ ಸಮಿತಿಯವರು ಹಿರಿಯ ನಾಯಕರು ಮತ್ತು ಹೋರಾಟಗಾರರು ಇದ್ರು. ಅವರು ಕೆಲವೊಬ್ರು ಅವ್ರ ಚೀಲಗಳಿದ್ರು. ಅವ್ರು ಏನು ಹೇಳಿದ್ರೆ ಇಲ್ಲಿ ಅವ್ರಿಗೆ ಪಟ್ನವ್ರಿಗೆ ಸಂಬಂಧ ಇಲ್ಲ ಹೇಳಿದ್ರು. ಆಯ್ತು ಅಷ್ಟಕ್ಕೆ ನಾ ವಿಷಯ ಏನು ಮುಟ್ಟಿಸ್ಬೇಕಾಗಿತ್ತು ಅದನ್ನು ಮುಟ್ಟಿಸಿದೆ. ನಾ ಸರ್ಕಾರಕ್ಕೂ ಮುಟ್ಟಿಸಿದೆ, ಅಲ್ಲಿ ಜಿಲ್ಲಾಡಳಿತನೂ ಇತ್ತು, ಅದಕ್ಕೂ ನಾ ವಿಷಯವನ್ನು ಮುಟ್ಟಿಸಿದ್ದೇನೆ. ಇವರಿಗಾದ್ರೂ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರ ಇವ್ರು ಮೊದಲನೇ ಸಲ MLA ಆದಾಕ್ರೆ ಈ ವಿಷಯ ಹೇಳಿದ್ದೀನಿ. ನಿಮ್ಮ ಊರಾಗ ಹೆಂಗೈತ್ರಿ, ಉಳ್ಕದ ಊರದಂತ ಬಿಟ್ಬಿಟ್ರಿ. ಅಲ್ಲಿ ಕೂಡ ತಮ್ಗೆ ಸಮರ್ಪಕವಾಗಿ ಉತ್ತರ ಸಿಕ್ಕಿಲ್ಲ. ಈಗ ಕೂಡಲೇ ರೀ ಅವರು ಅವ್ರಿಗೆ ಉತ್ತರ ಎಲ್ಲಿ ಬೇಕಾದ್ರೆ ಎಷ್ಟು ಹಣ ಬರ್ತದ, ನಾ ಏನು ಮಾಡಲಿ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿ, ನನ್ನ ಮಕ್ಕಳ ಭವಿಷ್ಯ ಹಂಗೆ, ಆ ಮತದಾರರ ಭವಿಷ್ಯ ಇಲ್ಲ, ಆ ಮತಕ್ಷೇತ್ರ ಜನರ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲ. ಆ ಫ್ಯಾಕ್ಟ್ರಿ ಅಂತೂ ನುಂಗೆ ಕೂತಾರ. ಒಂದು ಅಭಿವೃದ್ಧಿ ಆಗೋ ಹೊರತಾಗಿ ಅವ್ರು ಸುತ್ತಮುತ್ತಿದ್ದಂಥ ಆ ಕಾಂಗ್ರೆಸ್ ಏನು ಅಲ್ಲಿ ಯುವಕರು ಅದಾರ, ನನ್ನ ಸ್ನೇಹಿತರು ಅದಾರ, ನನ್ನ ಬಂಧು ಬಳಗ ಅದಾರ, ಅವರು ಯಾರು ಅಭಿವೃದ್ಧಿ ಆಗಿಲ್ಲ.